ಗುಡ್ ಮಾರ್ನಿಂಗ್, ನನ್ನ ಡೈಲಿ ವ್ಲಾಗ್ಗೆ ಸ್ವಾಗತ. ನಾನು 6:50 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6:45 ಏನೋ ಇದೆ. ಒಂದು ಅರ್ಧ ಟೀ ಅಷ್ಟೇ. ಅದಕ್ಕೆ ನಮ್ಮ ಅಮ್ಮ ಗಂಗೂರು ಡಯಟ್ ಮಾಡ್ತೀನಿ ಅಂತ ಇದ್ದು ನೋಡಿ ಇಲ್ಲೆಲ್ಲ ಕೂದಲು ಹೋಗ್ಬಿಟ್ಟಿದ್ದೀನಿ. ಇವರು ಚಿಕ್ಕಮ್ಮನ ಮಗಳದು ಇದು ನೋಡೋಕ್ಕಾಯ್ತಾ ಇಲ್ಲ, ತೋರಿಸ್ತೀನಿ ಅಂತ. ಏನೇ ಮಾಡ್ತೀಯ? ಏನ್ ಮಾಡ್ತೀಯ ಚಿನ್ನು? ಚಿನ್ನೋಳು ಏನಾದ್ರು ಜಾಸ್ತಿ ಇದು ಮಾಡಿದ್ರೆ ಫೋನ್ ಮಾಡು. ನಮ್ಮ ಬೀದಿಲೇನು ಜನ ಇಲ್ವಾ? ಅವಳು ಹುಟ್ಟಿರೋದೇ ತಿನ್ನಕ್ಕೆ. ಅಪ್ಪಾಜಿ ಹೇಳ್ತಿತ್ತಲ್ಲ ನಮ್ಮನ್ನ ಚಿಕ್ಕದ್ರಲ್ಲಿ, ನೀವು ಹುಟ್ಟಿರೋದೇ ತಿನ್ನಕ್ಕೆ ಅಂತವ. ಹಂಗೆ ನನ್ನ ಮಗಳು ಹುಟ್ಟಿರೋದೇ ತಿನ್ನಕ್ಕೆ. ಚೆನ್ನಾಗಿರ್ರಿ. ಬೆಳಗ್ಗೆಲೆ ಪುಳಿಯೋಗರೆ ಅನ್ನ ಕಲಸೇ ಹೋಯ್ತೀನಿ ನಾನು. ಪುಳಿಯೋಗರೆ ಪ್ಯಾಕೆಟ್ ತಗೊಬಾ ಅಂತ ಅಂದರೆ ಅದ್ರ ಜೊತೆಗೆ ಅದೇನೋ ತಿನ್ನೋಕ್ಕೂ ತಗೊಬಂದವಳೆ. ಚಿನ್ನ, ನಿಂಗೆ ಚಾಂದ ಇಷ್ಟನಾ ಸುಷ್ಮಮ್ಮ ಇಷ್ಟನಾ? ಚಿನ್ನೋಳು ನಿಂಗೆ ಬೈತಾಳೆ, ಟಾರ್ಚರ್ ಕೊಡ್ತಾಳೆ, ನಂಗೆ ತಡಿಯೋಕ್ಕಾಗಲ್ಲ ಅಂತಾಳೆ. ಫೋನ್ ಎಸ್ಬಿಟ್ಟು ಅಪ್ಪರ ಯಾರಿಷ್ಟ ಚಿನ್ನು? ಚಿನ್ನಿ ಅವಳು ಮದ್ವೆಗೆ ಹೋಯ್ತಾಳೆ, ನಿನ್ ಜೊತೆ ಏನು ಇರ್ತಾಳ? ನಿನ್ನೇ ಸಾಕೋತಾಳ ಅವಳು? ಬುಡ್ಡೆ ಮಗವ ನೇ ಅಮಿಕ ಬೇಡ, ಬುಡ್ನೆ ಮಗನೇ ಕಾಣ್ತಾ ಇಲ್ಲ. ಚಿನ್ನಮ್ಮ ಇಲ್ಲಿ ನೋಡ, ಏನ ಕೇಳ್ಬೇಕು. ಚಿನ್ನಮ್ಮ ಅವಳು ಮದ್ವೆಗೆ ಹೋಯ್ತಾಳೆ ತಾನೆ, ಅವಳೇ ನಮ್ಮ ಜೊತೆ ಇರ್ತಾಳ, ನಿನ್ನ ಸಾಕೋತಾಳ? ಏಯ್ ಬಟ್ಟೆನೆಕ್ ಬೇಡ, ಅವಳು ಹೋಯ್ತಾಳೆ ಕಂಚಿನಿ. ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಚಿ. ಅಮ್ಮ ಮೇಲೆ ರೇಗಾಡೋದು ಕಡಿಮೆ ಮಾಡೋನು. ಈಗಲೇ ಬೇಡ, ಇಡೋಗು, ಆಮೇಲೆ ತಿನ್ನಿವಿ. ನಾನು ತಿನ್ನೋದಿಲ್ಲ. ನಾನು ಬೇಡ ಕಂಚಿಂದ ಅಂತವೇನು ತಿನ್ನಲ್ಲ ನಾನು. ಬಂಗಾರ ಹಾಯ್ ಮಾಡ ಎಲ್ರಿಗೂ. ಗುಡ್ ಮಾರ್ನಿಂಗ್ ಹೇಳಿ ಚಿನಿ. ಏನವ ಗುಡ್ ಮಾರ್ನಿಂಗ್ ಹೇಳು ಪಾಪ. ಚಿನ್ನು ಬಾಯಲ್ಲಿ ನೀಟಾಗಿ ಮಾಡಿ. ಚಿನ್ನು ನಮ್ಮ ಪಾಪದು ಇದು ನೋಡಿ, ನಮ್ಮ ಅಮ್ಮ ಕ್ಲಿಪ್ ಹಾಕಿರೋದ. ಬಾ ಚಿನಿ, ಅಲಾರಾಮ್ ಆಫ್ ಮಾಡೋಗೆ ಕ್ಲಿಪ್ ಹಾಕಿರೋದ ಕೃತ್ವಗೆ. ಚಿನ್ನು ಕರಿ ಚಿನ್ನು, ಎಲ್ರೂ ಬನ್ನಿ ಫ್ರೆಂಡ್ಸ್ ಮದ್ವೆಗೆ ಅಂತ. ಹಬ್ಬ ಅದಿಟ್ಟು ಇವತ್ತು ನಾಳೆ ನಾಡ್ದು ಸೋಮವಾರ ಮಂಗಳವಾರ ಬುಧವಾರ ಹೋಗ್ಲಿ ಹಬ್ಬ. ಎಸ್, ನಾಳೆ ಹಬ್ಬ ಇದೆ. ಕರಿ. ನಾಳೆ ಒಳ್ಳೆಲ್ಲ ಹೋಗ್ಲಿ ಕೋಣದಲ್ಲಿ ನಮ್ಮ ಮನೆಗೆ ಬನ್ನಿ ಊಟಕ್ಕೇನು. ಥ್ಯಾಂಕ್ ಯು. 2 ಬಾಕ್ಸ್ ಹಾಕ್ಬೇಕು ನೀನೀಗ, ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ. ಏನು ಹೇಳ್ತಾಳೆ ನೋಡಿ ಫ್ರೆಂಡ್ಸ್. ಇಲ್ಲ ಪಾಪ ಆಗ್ಲೇ ಹೇಳ್ತಾ ಇದ್ಲು, ಅದಕ್ಕೆ ವಿಡಿಯೋ ಆನ್ ಮಾಡ್ತೀನಿ. ಇವಾಗ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ತಗೊಂಡು ನಾನು ಕ್ರೀಮ್ ಹೇಳ್ತೀನಿ, ಅದನ್ನ ತಗೊಂಡು ದುಡ್ಡು ಹಾಕ್ತೀನಿ. ಒಂದು 500 ಹಾಕು. ನಂದು ಎಷ್ಟು ಇರ್ತದೆ ಅಷ್ಟು ಹಾಕ್ತೀನಿ. ನಾನೇ ಪುಟ್ಕೋಸಿ ಆಗಿದ್ದೀನಿ. ನೀನು ಪುಟ್ಕೋಸಿ ಆದರೆ ನಾನು ಪುಟ್ ಬತ್ತಾಗಿದ್ದೀನಿ. ಮತ್ತೆ ನಾನು ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ನಾನು ಬರೋ ಸಂಜೆ ಆಯ್ತದೆ. ವ್ಲಾಗ್ನ ಕಂಟಿನ್ಯೂ ಮಾಡು. ಈಗ ಹೋಯ್ತಿದ್ದಂಗೆ ನಾನು ಆಚೆ ಕಾಲಿಡ್ತಿದ್ದಂಗೆ ಕಂಟಿನ್ಯೂ ಮಾಡು. ನೀಟಾಗಿ ಮಾಡು, ಒಂಚೂರ ಹುಚ್ಚಿ ಥರ ಮಾಡಬೇಡ, ಬೆಂಗಳೂರು ಥರ ಮಾಡಬೇಡ, ನಮ್ಮ ಹಳ್ಳಿ ಥರ ಮಾಡು. ಸರಿ ಬಾಯ್ 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 ಅವ ಬಾಯ್ ಕಣವ. ಹಾಂ ನೋಡು, ನೀವೆಲ್ಲ ಹಬ್ಬ ಮಾಡ್ತಾ ಇದ್ದೀರಿ ಮನೇಲಿ ಉಳ್ಕೊಂಡು. ನನಗೆ ರಜಾ ಇಲ್ಲ, ಏನು ಮಾಡುವುದು? ಯಾರಿದೀಗ ಮನಗಿರೋದು? ಯಾಕಲ್ಲ? ಓ ಚಿಂಟು, ಚಿಂಟು ನೀನು ಹಾಯ್ ಮಾಡು. ಚಿಂಟು ಹಾಯ್. ಚಿಂಟು ಚಿಂಟು ಹಾಯ್ ಮಾಡು. ಹಾಯ್ ಹಾಯ್. ಬಾಯ್ ಮಗನ, ಬರ್ತೀನಿ ಸಂಜೆ. ಅಮ್ಮ ಬಾಯ್ ಬಾಯ್ ಮೇಡಮ್ಮ. ಒಂದು 100 ರೂಪಾಯಿ ಕೊಡು ಖರ್ಚಿಗೆ. ಜೋಕೆ ಅಂದ್ರೇನು? ಮೊದಲು ತಲೆ ಬಚ್ಚಿಸ್ಕೋಗಿ ಮಕ್ಕ ತೊಳ್ಕೊಂಡು ಖರ್ಚು ಕೊಡಮ್ಮ. ಹೊರಗಡೆ ಹೋಯ್ತಿರೋರು ಖರ್ಚು ಕೊಡಬೇಕು. ಅಮ್ಮನ ಹತ್ರ ಖರ್ಚು ಮಾಡೋಕೆ ದುಡ್ಡೇ ಇಲ್ಲ. ಇನ್ನು ಬೀರ್ ಇ ಎಮ್ ಐ ಕಟ್ಟೋಕ್ಕೆ 2000 ನೀನೇ ಕೊಡ್ಬೇಕು ಇವಾಗ. ಬೀರ್ದು EMI ಎಷ್ಟಾ? 2000 ಕೇಳಿದ್ದು. ಈ ತಿಂಗಳು ಲಾಸ್ಟ್ ಕಣಮ್ಮ, ನೆನ್ನೆಗೆ 5ನೇ ತಾರೀಕು ಕಟ್ಟಬೇಕಿತ್ತು. ನೋಡು ಎಲ್ಲರೂ ಡಬ್ಬಿಲಿ ಇಟ್ಟಿದ್ಯಾ? ಕೊಡಿ ಕೊಡಕ್ಕೆ ಚಿನ್ನ ಬಾಯ್ ಮಾಡೆ
ಹಾಯ್ ಮಾಡಚ್ಚಿದ್ದು ಬೇಡ ಹೋಗು ಹಂಗೆ ಒಂಥರ ಸುಮ್ಮನೆ ಅಮ್ಮದ ಇಟ್ಟ ಛತ್ರಿ ಬೇಕು ನಂದು ಛತ್ರಿ ಛತ್ರಿ ಅಯ್ಯೋ ಲೇ ಛತ್ರಿ ಎಲ್ಲಿ ನಂದು ಎಲ್ಲಮ್ಮ ಛತ್ರಿ 8 ಗಂಟೆ ಆ್ಯಕ್ಚುಲಿ ನಂಗೆ ಲೇಟ್ ಆಯ್ತು ಇವತ್ತು 8 ಗಂಟೆ ಬಸ್ ಮಿಸ್ ಆಗಿದೆ 8:15 ಒಂದಿದೆ ಸೊ 9 ಗಂಟೆಗೆಲ್ಲ ಹೋಗ್ಬಿಡ್ತೀನಿ ರಾಮನಾಥ್ಪುರ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ಬಸ್ ಮಿಸ್ ಆಗ್ತವೆ ಎದ್ದಿದ್ದು ಲೇಟು ರೆಡಿಯಾಗಿದ್ದು ಲೇಟು ಸೀರೆ ಉಟ್ಕೊಳ್ಳೋಕ್ಕೆ ಹೆಚ್ಚು ಕಡಿಮೆ 20 ನಿಮಿಷ ತೊಗೊಂಡಿದ್ದೀನಿ ನಂದು ಎರಡು ನೋಡಿ ಹೇಗೆ ಕಾಣ್ತಾ ಇದೆ ಯಾರ್ದೋ ಕುಲ್ಮೆ ಹೊಸರದ್ದು ಒಬ್ರದ್ದು ಅಂಕಲ್ ಬೈಕ್ ಬರ್ತಾಯಿತ್ತು ಅಡ್ಡೆ ಆಗ್ತೆ ದೇವ್ರಂಗೆ ನಿಲ್ಲಿಸ್ಬಿಟ್ರು ಬಸ್ ಸ್ಟಾಪ್ ತನಕ ಬಿಟ್ಬಿಟ್ಟು ಹೋದರು ಅವ್ರಿಗೆ ಥ್ಯಾಂಕ್ ಯು ಹೇಳಿ ನಾನು ಬಸ್ ಸ್ಟಾಪ್ ಹತ್ರ ಬಂದೆ ನಾನು ತಿನ್ನೋಕ್ಕೆ ಡಯೆಟ್ಗೆ ಏನು ತಂದಿದ್ದೀನಿ ಗೊತ್ತಾ ಬೆಟ್ಟದ ನೆಲ್ಲಿಕಾಯಿ ಏನು ಬೆಟ್ಟದ ನೆಲ್ಲಿಕಾಯಿ ಇಲ್ಲ ಅಯ್ಯೋ ದೇವ್ರೆ ಹಾಕೊಂಡಲ್ಲ ನೆಲ್ಲಿಕಾಯಿ ಹಾಕೊಂಡೆ ಫ್ರೆಂಡ್ಸ್ ಕಾಣ್ತಾನೆ ಇಲ್ಲ ತಾಳಿ ಹೋದೆ ತೊಳ್ಕೊಂಡು 2 ನೆಲ್ಲಿಕಾಯಿ ಬ್ಯಾಗೊಳಗಡೆ ಹಾಕ್ಕೊಂಡಿದ್ದೆ ತಿನ್ನೋಣ ಅಂತ ಹೇಳಿ ಇಲ್ವಲ್ಲಪ್ಪ ಅಂತ ಶಾಕ್ ಆಗೋದೆ ಅಲ್ಲಿ ಬಿಸಿಲು ಆ ಕಡೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಬಸ್ ಸ್ಟಾಪ್ ಹೋಗ್ತಾಯಿದ್ದೀನಿ ನಿಂತ್ಕೊಳ್ಳೋಕ್ಕೆ ನನ್ನ ತಂಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಳೋ ಮಾಡಲ್ವೋ ಹೇಗೆ ಮಾಡ್ತಾಳೋ ಗೊತ್ತಿಲ್ಲ ನೋಡೋಣ ಇವತ್ತು ಹಬ್ಬ ಇನ್ನೂ ಫ್ರೆಶ್ ಆಗಿಲ್ಲ ಸಂಜೆ ಮೇಲೆ ಹಬ್ಬ ಕೃತು ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ಅವ್ರಮ್ಮ ಬರ್ತಾಳೆ ಡ್ಯೂಟಿ ಮುಗಿಸ್ಕೊಂಡು ಕೃತುಗೊಂದು ಹೊಡೆದಿದ್ದೀನಿ ಸರಿಯಾಗಿ ನಮ್ಮ ಅಮ್ಮ ಒಂದು ಕೊಟ್ಟೈತೆ ಯಾಕೆ ಕೃತು ಹೊಡೆದಿದ್ದು ನಾನು ಯಾಕೆ ನೆನ್ಪು ಮಾಡ್ಕೊಂಡು ಹೇಳ್ತೈತೆ ಮಗ ಯಾಕೆ ಕೃತು ಹೊಡೆದಿದ್ದು ಇದ್ದೀರಾ ಹಾ ಹೇಳಿ ನಮ್ಮ ಕೃತು ಅವರು ಕೊಳೆ ಬಟ್ಟೆ ಎಲ್ಲನೂ ತೆಗ್ದು ಮಾಡ್ತವ್ರೆ ಸ್ಪೂನ್ ತೋರ್ಸ ಮ್ಯಾಗಿ ತಿನ್ನಕ್ಕೆ ಈ ಸ್ಪೂನಲ್ಲಂತೆ ಎಲ್ಲ ಹಾಯ್ ಹೇಳು ಕೃತು ಶಿವಶಮ್ಮ ಮಿಸ್ ಯು ಅಂತ ಹೇಳು ಇಲ್ಲ ಹೇಳು ಮಿಸ್ ಮಾಡ್ಕೋತಿಲ್ವಾ ನೀವು ಹಾಂ ಏನೋ ತರಬೇಡ ಅಂತ ಹೇಳ್ತೀನಿ ಅವಳಿಗೆ ನನ್ನ ತಂಗಿ ವ್ಲಾಗ್ನ ಕಂಟಿನ್ಯೂ ಮಾಡಿರೋದು ಅಷ್ಟು ನೀಟಾಗಿ ಬಂದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೌಡವರು ಸುಷ್ಮಿತಾ ಗೌಡವರು ವಿಡಿಯೋ ಕಂಟಿನ್ಯೂ ಮಾಡು ಅಂತ ಹೇಳಿದರು ಸೊ ನಾವು ಇವತ್ತು ಹಬ್ಬ ಮಧ್ಯಾಹ್ನ ನಾವು ಊಟ ಬೇಡ ಅಂತ ಅಂದ್ಬಿಟ್ಟು 5 ರೂಪಾಯಿ ಮ್ಯಾಗಿ ನನಗೊಂದು ನಮ್ಮ ಕೃತುಗೊಂದು ಇಲ್ಲಿ ನೋಡಿ ಮೇಡಮ್ ಅವರು ನೋಡಿ ಹಾಕಿ 5 ನಿಮಿಷ ಆಗಿಲ್ಲ ತೊಳ್ಕೊಂಬಂದವಳೆ ಏನು ಕಾಣ್ತಾ ಇಲ್ಲ 3 ಸಲ ಹಾಕಿದ್ದೀನಿ ಅರ್ಧ ಗಂಟೆ 4 ಮಕ್ಳದ್ದು ಹಾಕ್ತೆ ಯಾವು ಹಿಂಗೆ ಆಡಲಿಲ್ಲ 5 ರೂಪೀಸ್ ಮ್ಯಾಗಿ 5 ಮಿನಿಟ್ಸ್ ನಮ್ಮಮ್ಮಂಗೆ ಏನಾದರೂ ತಿನ್ನಬೇಕು ಅನ್ನಿಸ್ತೈತೆ ಅಮ್ಮ ಅಂದೆ ಅದಕ್ಕೆ ನಮ್ಮಮ್ಮ ಮ್ಯಾಗಿ ತಂದುಕೊಟ್ರು ಮಾಡಿಕೊಂಡೆ ಅಮ್ಮ ತಾನೇ ತಂದ್ಕೊಟ್ಟಿದ್ದು ಏನಾದ್ರು ತಿನ್ನಬೇಕು ಅಂತ ಇಲ್ಲಿ ಬಂದ್ರಂತೂ ಏನೂ ಇಲ್ಲ ಡಯೆಟು ಇಲ್ಲ ಏನೂ ಇಲ್ಲ ಬೆಂಗಳೂರಲ್ಲಾದರೆ ಏನೂ ತಿಂತಿರ್ಲಿಲ್ಲ ಇಲ್ಲ ಅಂತ ಏನಾದರೂ ತಿನ್ನಲೇಬೇಕು ದುಡ್ಡು ಕೊಟ್ಟಿದ್ದು ಯಾರವ್ವ ಕೃತಿ ಈ ಕಡೆ ಬಾ ಇಲ್ಲಿ ಬರ್ರೆ ಬಡಿದೆ ಕಾಣ್ತಾನೆ ಇಲ್ಲ ಈ ಕಡೆಗೆ ಬಾ ಕೃತಿ ಹಿಂಗೆ ಹೂ ಎಷ್ಟು ಚೆನ್ನಾಗೈತೆ ಕೃತು ಚೆನ್ನಾಗೈತೆ ಇಷ್ಟ ಆಯ್ತಮ್ಮ ನಮ್ಮೂರ ಹಬ್ಬಕ್ಕೆ ನಮ್ಮ ಕೃತೋರ ರಂಗೋಲಿ 2 ಕೈಗೂ ಮದ್ವೆಗೆ ಬಿಡಿಸ್ಕೊಳ್ಳಲ್ವಂತೆ ಇದೆ ಅಂತೆ ಎಲ್ಲಿ ತನಕ ಹಾಕ್ಸ್ಕೊಂಡವಳೆ ಅಂದರೆ ಚಡ್ಡಿ ತರ್ಸ ನಮ್ಮೂರ ಹಬ್ಬಕ್ಕೆ ಕೃತು ರೆಡಿ ಆಗಿರೋದು ಡೋರ್ ಅಂತ ತೆಗಿರಿ ಬ್ಯೂಟಿ ಪಾರ್ಲರ್ಗೆ 2 ದಿನ ಬಂದು ವಾಪಸ್ ಹೋಗಿದ್ದೀನಿ ಇವತ್ತು ಈ ಥರ ಇಲ್ವಾ ನೋಡೋಣ ಬನ್ನಿ ನನಗೆ ಬೇರೆ ಬಸ್ ಇದೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಅಯ್ಯೋ ಕಾಣ್ತಾಯಿತ್ತೋ ಮಗ ಕಾಣ್ತಾ ಇಲ್ವಪ್ಪ ಸಿಕ್ಕಿದ್ರೆ ಬಸ್ಗೆ ಹೋಗ್ತೀನಿ ಇಲ್ಲ ಗೊತ್ತಲ್ಲ ಮಾಮೂಲಿ ಅಣ್ಣ ಹುಡುಗರಿಗೆ ಹೋಯ್ತೀರಾ ಅಂತ ಅಡ್ಡೆ ಹಾಕೊಂಡು ಹೋಗೋಣ ನನ್ನ ತಂಗಿಗೆ ವಿಡಿಯೋ ಕಂಟಿನ್ಯೂ ಮಾಡು ಅಂತ ಹೇಳಿದ್ದೆ ಮಾಡಿದಳೋ ಏನೋ ಗೊತ್ತಿಲ್ಲ ಮನೆಗೆ ಹೋದ್ಮೇಲೆ ನೋಡೋಣ ಸದ್ಯಕ್ಕೆ ಇವಾಗ ಐಬ್ರೋ ಮಾಡಿಸ್ಕೊತೀನಿ ಓಕೆ ಕಸ್ಟಮರ್ ಯಾರೋ ಒಬ್ಬರು ಇದ್ದರು ಅವರು ಕೂಡ ಐಬ್ರೋಸ್ ಮಾಡಿಸ್ಕೊತಾಯಿದ್ರು ನಾನು ಅದೇ ಗ್ಯಾಪಲ್ಲಿ ಗೊತ್ತಲ್ಲ ನನ್ನ ಅಭ್ಯಾಸ ಮಿರರ್ ಮುಂದೆ ಹೋಗಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ನಿಂತ್ಕೊಳ್ಳೋದು
ಅದಾದಮೇಲೆ ನಾನು ಐಬ್ರೋ ಮಾಡಿಸ್ಕೋಬೇಕಿತ್ತು. ಅಷ್ಟರಲ್ಲಿ ಈ ಥರ ಆರಿ ವರ್ಕ್ ಮಾಡಿದರು. ಇದೆಷ್ಟು ಅಂತ ಕೇಳಿದೆ, ಸ್ವಲ್ಪ ಅಮೌಂಟ್ ಹೇಳಿದ್ರು. ಓಕೆ ಅಂತ ಹೇಳಿ ಅಲ್ಲಿಂದ ಥ್ಯಾಂಕ್ ಗಾಡ್ ಬಸ್ಸು ಹೋಗಿರಲಿಲ್ಲ. ನಾನು ಊಟ 5 ನಿಮಿಷಕ್ಕೆ ಸ್ಟಾರ್ಟ್ ಆಯಿತು. ಐಬ್ರೋ ಚೆನ್ನಾಗಿ ಮಾಡಿದ್ದಾರಾ ನೋಡಿ. ಯಪ್ಪ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಾನು ಬ್ಯೂಟಿ ಪಾರ್ಲರ್ ಮಾಡಿಸ್ಕೊಳ್ಳೋದೆ ಐಬ್ರೋಸ್ ಮಾತ್ರ, ಅದನ್ನು ಕೂಡ ನೆಟ್ಟಿಗೆ ಮಾಡಲ್ಲ. ಇವತ್ತಿಂದ ನಮ್ಮೂರಲ್ಲಿ ಹಬ್ಬ ಸ್ಟಾರ್ಟ್ ಆಗಿದೆ. ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದೆ ಮನೆಗೆ. ಮನೇಲಿರೋ ತಿನ್ ಬಾ ಬೇಗ. ಚಾಂದು ಮನಿಕೊಂಡವಳ ಅಮ್ಮ. ಒಂದು ಲೋಟ ನೀರು ಕುಡಿಬೇಕು. ಚಿನ್ನಮ್ಮ ನೀರು ತರಗೋ ಮಗನೆ, ನೀರು ತರಗವ ನೀರು. ಚಾಂದಮ್ಮನ ಮದ್ವೆಗೆ ಅವೆಲ್ಲವ ಈಗ ಎಲ್ಲಿಂತಾರನ ಅವ ಮದ್ವೆಗೆ ತರೋದು. ಚಿನ್ನು ಹೋಗು ಕುಡಿಯಕ್ಕೆ ನೀರು ತರಕು. ನಂಗೆ ಆಯ್ತಾರ ಸುಸ್ತಾಯ್ತದೆ. ಹ್ಞೂ ಮದ್ವೆಗೆ ಬೆಂಗ್ಳೂರಿಗೆ ಹೋಗಿ ತತ್ತೀನಿ ಅಂತ ಹೇಳಿಲ್ವಾ? ಈಗಿಲ್ಲಿ ಸಿಗಲ್ಲ ಅವೆಲ್ಲವ. ಚಿನ್ನು ನಂಗೆ ಕುಡಿಯೋಕೆ ನೀರು ಬೇಕು ಮಗ. ನನ್ನ ಮಗ ಹೋಯ್ತದೆ ಸುಸ್ತಾಗದ ನಮಗೆ. ಬೆಳಗ್ಗೆ ಎಲ್ಲಿಂದ ತರೋದು? ಕಳ್ಸವರಕ್ಕೆ ಅಮ್ಮನ ತಾವು ಸೆಟ್ ಅವಲ್ಲ. ಅಮ್ಮನ ಸೆಟ್ ಹಾಕೋ, ಚಾಂದಮ್ಮನ ಸೆಟ್ ಮಾಡೋಣ. ಅಮ್ಮನ ತಾವು ಸೆಟ್ ತಂದೊಳಲ್ಲ ಅಮ್ಮ ಅವ. ಬಾ ಬಂಗಾರ. ಸುಸ್ತಾಯ್ತು ಅದು. ಇವತ್ತು ರೆಸ್ಟ್ ಮಾಡ್ಕೋತೀನಿ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಮಧ್ಯಾಹ್ನನೇ ಫೋನ್ ಮಾಡಿದ್ವಿ ಎಷ್ಟೊತ್ತಿಗೆ ಬರ್ತೀಯ ಅಂತ. ನಾನು ಸಂಜೆನೇ ಬರೋದು ಅಂದಿದೆ. ಇವಾಗ ಟೈಮ್ ಬಂದು 5:45. ನಾನು ಬಂದು ಒಂದು 1/4 ಗಂಟೆಗೆ ಆಯಿತು. ಮಲಗಿದ್ದೆ. ಊಟ ಮಾಡಿಲ್ಲ, ಇನ್ನು ಊಟ ಮಾಡಬೇಕು. ಮಮ್ಮಿ ಕನಕ ಗಂಟಿರ ಕಡಿ ಕಟ್ ಮಾಡ್ತು. ಈಗ ಏನು ಮಾಡೋದು? ವೇಸ್ಟ್ ಅದು. ವೇಸ್ಟ್ ಎಲ್ಲ ಪುಡಿ ಆಯ್ತು. ಚಿನ್ನ ತಾನೇ ಪುಡಿ ಆದರೂ ಚಿನ್ನನೇ. ಒಂದು ಪೇಪರ್ ಮೇಕ್ ಹಾಕೋದ. ಅವ ಫಸ್ಟ್ ಇದು ಸಿಲ್ವರು ಗೋಲ್ಡ್ ಪ್ಲೇಟೆಡ್ ಅಲ್ವೇನೆ? ಸಿಲ್ವರ್ ತಾನೇ ಇದು. ಎಷ್ಟು ಕೊಟ್ಟೆ ಹೇಳಮ್ಮ? ಎಷ್ಟು ಕೊಟ್ಟೆ? ದುಡ್ಡೆಲ್ಲ ಹೇಳಲ್ಲ. ಅವರು ತಗೋಬೇಕು ಅಂತ ಇಷ್ಟ ಆದರೆ ಕಂಪ್ಯಾರಿಸನ್ ಮಾಡ್ತಾರೆ ತಾನೇ. ಗೋಲ್ಡ್ ಅಲ್ಲ, ಸಿಲ್ವರು ಗೋಲ್ಡ್ ಪ್ಲೇಟೆಡು. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತೊಗೊಂಡಿದ್ದಾಳೆ. ಗೋಲ್ಡ್ನ ಕಟ್ ಮಾಡಿಸ್ಬಿಟ್ಟು ಗೋಲ್ಡ್ ರಿಂಗ್ನ ಕಟ್ ಮಾಡಿಸಿ ಅದನ್ನು ಹಾಕಿಸ್ಕೋತಾ ಇದ್ದಾಳೆ. ಏನು ನಾಟಕ ಆಡ್ತಾಳೆ ನಮ್ಮ ಮಮ್ಮಿ. ಇದನ್ನ ಆಚಾರಿ ಕೆಲಸ ಮಾಡ್ತಾ ಇದ್ದಾರೆ. ಹೋಯ್ತಾ ಇಲ್ಲ ಗುರು? ಓ ಪಿನ್ನ ತಕೊಳ್ಳಿ ದಳಿರಿ. ಬೇಕಿತ್ತಾ ನಿಂಗೆ? ಬೇಕಿತ್ತ ಪಿನ್ನ ತಗೋತಾದೆ ಜಾನಕಿ. ಅಮ್ಮ ದೂರ ಹೋಗಮ್ಮ, ದೂರ ಹೋಗು ಬಂಗಾರ ಹೋಗ್ ಪಾಪ ದೂರ. ಅಷ್ಟೇ, ಏನೂ ನೋವಾಗಿಲ್ಲ. ನಾಟಕ ಆಡ್ತಾವಳೆ. ಬೆಳಗ್ಗೆಯಿಂದ ಮನೇಲಿ ಬಿದ್ದವಳೆ. ಸ್ನಾನ ಮಾಡಿಲ್ಲ. ಇವತ್ತು ಹಬ್ಬ. ಇವತ್ತು ಅಯ್ಯೋ ಇವ್ರು ಬೇರೆ ಮೈಕ್ ಹಾಕೊಂಡವ್ರೆ. ನಾನು ವಿಡಿಯೋ ಮಾಡ್ದಂಗೆ ಅಲ್ಲಿ ಅಂತ. ಹ್ಞೂ ಬಂಗಾರ, ನೀನು ಓಲೆ ಹಾಕಬೇಕು ಅಂದ್ರೆ ಚುಚ್ಚಿಸ್ಕೋಬೇಕು. ಏನು ಮಾಡೋದೀಗ? ಬೇಡ ನಿಂಗೆ ಬೇಡ, ಸುಮ್ಮನೆ ಪಪ್ಪ. ನೀನು ಕ್ಯೂಟ್ ಆಗಿದೆಯಾ? ಓ ತೂತ ಚಿಕ್ಕದಲ್ವಮ್ಮ ಅದು ಕೊಂಡ್ಲು. ಓ ಕಟ್ಟು ಮಾಡಾಕ್ತೆ. ಪಿನ್ದಲ್ಲಿ ತೂತ ಮಾಡ್ದಲ್ಲಿ ಹಾಕಕ್ಕೈತೆ ಅಲ್ವಾ? ಹಿಂದೆ ಹೋಗಿ ಪಪ್ಪ ನೀನು ಹಿಂದೆ ಹೋಗಿ ಪಪ್ಪ. ಅದು ದಪ್ಪ ಐತೆ, ಅದು ಅನಿಸ್ತದೆ. ಚಿನ್ನಮ್ಮ ಮುಟ್ಬೇಡ. ಚಿನ್ನದು ಮುಟ್ಬೇಡ ಮುತ್ತು. ಹೋಯ್ತಲ್ವ? ಹ್ಞೂ ಕಣ್ಮಗನೆ, ಸುಮ್ಮನಿರು ಮಗನೆ. ನೀನು ದೂರ ಪಾಪ, ನೀನು ಹತ್ರ ಹೋಗ್ಬಾರ್ದು. ಹೋಯ್ತಮ್ಮ? ಅದನ್ನೇ ತಿರುಪು ಹಾಕಕ್ಕಲ್ವ? ಅಲ್ಲೋ ಇದು ತಿರುಪಲ್ಲ ಅದು. ಮುದಮ್ಮ ಬಿಡು ಮುಟ್ಬೇಡ. ಅವು ಹೋಗೇ ಇಲ್ಲ ಕಣವ. ಎಷ್ಟು ಹೋಗೇ ಇಲ್ಲ. ಆಚಾರಕ್ಕೆಲ್ಲ ಹಾಕ್ಸಕೈತೆ. ರಕ್ತನೇ ಬತ್ತು. ನನ್ನ ಮಗಳು ನೋಡಿ ಹೆಂಗೆ ಹೋಗೋಳೆ ನೋಡೋಕ್ಕೆ. ಕಿವಿ ಚಿನ್ನು ರಕ್ತ ಬತ್ತಾದಲ್ಲ. ಈಗ ಏನು ಮಾಡೋದು ಕಂದ ಪಾಪ. ಶ್ರೀನಮ್ಮ ಈಗ ಏನು ಮಾಡೋದವ? ಮೆಡಿಸನ್ ಕೊಡ್ತಾಳೆ ನೋಡಿ ಈಗ. ಅದು ಕೃತು ಮೆಡಿಸನ್. ಈಗ ಹುಷಾರಾಯ್ತು ಕೃತು. ಚೆನ್ನಾಗಿರೋ ಫ್ರಾಕ್ನ ಇಕ್ಕಿವನೆ ಸ್ನಾನ ಮಾಡಿಸ್ಬಿಟ್ಟು ಮಗಿಗೆ.
ಇದು ಎಂಥದ್ದು ಆಪ್ರೇಷನ್ ನಾಟ್ ಸಕ್ಸಸ್. ಆಪ್ರೇಷನ್ನ ಏನಿದೆ ಸಕ್ಸಸ್ ಆಗಲಿಲ್ಲ ಫ್ರೆಂಡ್, ಅನ್ಸಕ್ಸಸ್ ಆಯಿತು. ಚಿನ್ನಮ್ಮ ಅಲ್ಲಿ ಕಾಲ್ಚೆನ ತೊಳಸ್ಬೇಕು ಹೋಯ್ತಿರ್ಲಿಲ್ಲ ಅವತ್ತು, ಅಲ್ಲಿ ಆಚರಿಕೆಲ್ಲ ಹಾಕ್ಸ್ಕೊಡ್ರಿ. ಹೋಯ್ತಲೇ ಇಲ್ವಲ್ಲ ಗುರು. ಕ್ಷಣದಲ್ಲಿ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಇನ್ನೇನಾದರೂ ಅನ್ನಿಸ್ತಾ ಇದೆ? ಬೆಳಗ್ಗೆಯಿಂದ ಹಲ್ಲುಜ್ಜಿಲ್ಲ. ಬೀರೊಳಗೆ ಡಬ್ಗಳವಲ್ಲ ಲೇ, ನೀನು ಕೆಲಸ ಬಿಟ್ಬಿಟ್ಟು ಬಂದಿದ್ಯಾ? ಏನು ಹೇಳೆ? ಮದುವೆ ಆದಮೇಲೆ ಹೌಸ್ ವೈಫ್ ಆಗಿರ್ತೀಯ, ಕೆಲ್ಸಕ್ಕೆ ಹೋಯ್ತೀಯಾ? ಟೆಲ್ ಮಿ. ಹಾಂ, ನಾನು ನೋಡ್ಕೊಂಡು ಹೇಳೋ. ಇದು ಕ್ವಶನ್ ಬಂದಿದೆ, ಅದಕ್ಕೆ ಕೇಳ್ತಾ ಇರೋದು. ನಾನು ಕೆಲ್ಸಕ್ಕೆ ಹೋಗಲ್ಲ. ಅದನ್ನ ನೀಟಾಗಿ ನಗ್ನಗ್ತಾ ಹೇಳು. ಹಂಗೆ ತಿನ್ಕೊಂಡು ಉಣ್ಕೊಂಡು ಮನಿಕೊಂಡು ಚೆನ್ನಾಗಿರ್ತಾಳೆ, ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ. 4 ವರ್ಷ ಹೋಗಿಲ್ವಾ? ಇನ್ನೊಂದು 4 ವರ್ಷ ಸುಮ್ಮನೆ ನೋಯ್ತೈತೆ ಕಿವಿ. ಅದಕ್ಕೆ ನಿನ್ನ ಮಾತಾಡಿಸ್ತಾ ಇರೋದು, ಕಿವಿ ನೋವೆಲ್ಲ ಮಾಯ ಆಗಲಿ ಅಂತ. ಐ ಸಾಕು, ತಣ್ಣಗಾಯ್ತದೆ. ಚೆನ್ನಾಗಿರೋ ಐಡಿಯಾ ಕೊಟ್ಟನಲ್ಲ. ಚಂದ ಐಬ್ರೋ ಚೆನ್ನಾಗಿ ಮಾಡೋರು ನೋಡು, ಅದೆಲ್ಲ ಸರಿ. ನನಗೆ ನೋಡ್ಲೇ ಇಲ್ಲ ಅಲ್ವ ನೀನು? ನೀನು ಯಾರು? ತೂ ಅಮ್ಮ, ಅಮ್ಮ ಮಗ ಮಾಡ್ದನೆಯ ಆಡ್ದನೆಯ ನಾನು ನೀನು ನೋಡಕತ್ತದ ಬಿಡು. ಅಮ್ಮ ಸುಮ್ನಿರಮ್ಮ, ಸುಮ್ನಿರ್ ಪಾಪ. ನೀನು ಆಡ್ದಾನೆ ನಾನು ಇವಳು ಆಡಕ್ಕಲ್ಲ. ಆಡ್ ಪಾಪ, ಅದೊಂದು ವಯಸ್ಸು. ಸುಮ್ನಿರ್ ಬಂಗಾರ. ರಂಗೋಲಿ ಮೇಲೆ ಹಾಕ್ಬಾರ್ದು. ಆಯ್ತೇನೆ ನಿಂದು? ಏನೇನು ವಿಡಿಯೋದ ಬಾಕಿದೆ? ಕ್ಲಿಪ್ಪಿಂಗ್ಸ್ ಎಲ್ಲ ಕಳಿಸು, ಆ್ಯಡ್ ಮಾಡಬೇಕು. ಅದು ಏನೇನು ಮಾಡಿದ್ಯೋ ಚೆನ್ನಾಗಿ ಮಾಡಿದ್ಯಾ? ಆ ಪುಂಗುಡ್ತಾಗೆ ಬೀರೊಳಗೆ ಡಬ್ಬಗಳವಲ್ಲ. ಅಮ್ಮ ನಂಗೆ ಆ ಥರದವ್ ಚಿಂದವ್ ತಗೊಡಮ್ಮ ಒಂದು ಜೊತೆ. ನಂಗೂ ತಗೊಡಮ್ಮ. ನಾನೇನು ಬೇರೆನ ನಂಗೂ ತಗೊಡು. ನಾನು ಇದು ಬೆಳ್ಳಿ ತಗೊತೀವಿ. ಅಮ್ಮ ನೀನು ಅವಳಿಗೆ ಅದೆಂಥದೋ ಬುಕ್ ಮಾಡಿದ್ದೀನಿ ಅದಕ್ಕೆ ಅಕ್ಕಂಗೂ ತಗೊಡು ಒಂದೇ ತಾನೆ. ಆ ಥರ ನಂಗೊಂದು ತಗೊಡಕ್ಕೆ ಹೇಳಮ್ಮ. ತಗೊಡಕ್ಕೆ ಹೇಳಮ್ಮಲ್ಲ, ತಗಿಸ್ಕೋ. ಬಂದ್ಬಿಡು. ಅಮ್ಮ 5,000 ದುಡ್ಡು ತಂದಿತ್ತು, ಒಂದು ಲಂಗ ತಗೊಡ್ತು, ವಾಪಸ್ ದುಡ್ಡೆಲ್ಲ ತಗೊಬತ್ತು. ಇಲ್ಲ, ಇವತ್ತು ಲಂಗ ತಗೊಂಡು ನನಗೆ ನನ್ನ ಸೀರೆ ಮ್ಯಾಚಿಂಗು ಒಂದು ಲಂಗ ತಗೊಳ್ಳಿವಮ್ಮ. ತಗೊಂಡಾ? ಅಮ್ಮ ಚಾಂದಿಗೆ 2,000 ಅದ ಪಾಪಗೆ 2,000 ಕೇಳ್ತಾ ಇದ್ದೀನಿ. ಸೀರೆ ತಗೊಂಡು ಲಂಗ ದೋಣಿ ಹೊಲ್ಸಕ್ಕೆ. ಇನ್ನು ಬಳೆ ಸರ ಎಲ್ಲ ನಾನೇ ತಗೋತೀನಿ. ಅಮ್ಮ ನೋಡಮ್ಮ ಹೆಂಗಾಡ್ತಾಳೆ. 2,000 ರೂಪಾಯಿ ಸೀರೆ ಎಲ್ಲ 500-600 ರೂಪಾಯಿ ಸೀರೆ ತಗೊಂಡು ಹೊಲ್ಸಕ್ಕೆ 2,000 ರೂಪಾಯಿ ಕೇಳ್ತಾ ಇದ್ದೀನಿ. ನೀನೇ ಕೊಡು. ಯಾರ ಮನೆಯಾರು ಕಳ್ತನ ಮಾಡು. ಹ್ಞೂ, ಯಾಕೆ? ನಾನು ಸುಮ್ಮನೆ ಇರಲ್ಲ ಅಮ್ಮ. ನೀನು ಎಷ್ಟು ಸೀರೆ ತಗೊಂಡೆ? ನೀನು 3 ಸೀರೆ, ನಂಗೆ ಮಾತ್ರ ಒಂದೇ ಸೀರೆ. ನನ್ನ ಮಗಳಿಗೆ ಮಾತ್ರ ಒಂದೇ ಬಟ್ಟೆ. ಅದೆಂಗೆ? ಹಂಗದೆಲ್ಲ ಗೊತ್ತಿಲ್ಲ. 2,000 ಕಡಿಮೆನೇ ಆಯಿತು. 5,000 ಕೇಳಬೇಕಾಗಿತ್ತು. ಇವಳು ಮದುವೆ ಆದಮೇಲೆ ಎಷ್ಟರಲ್ಲಿ ಇಡಬೇಕು ಅಷ್ಟರಲ್ಲಿ ಇಡಬೇಕು. ಆಲೇ ಚೇಂಜ್ ಆಗ್ಬಿಟ್ಟವಳೆ ನೋಡು. ನಮ್ಮ ಪಾಪಂಗೆ 2,000 ದುಡ್ಡು ಕೊಡಲ್ಲ ಅಂತಾಳಲ್ಲ. ನಂತವಿದ್ರೆ ಕೊಡ್ತೀನಿ, ನಂತವಿಲ್ಲ ಖಾಲಿ. ನಂತವಿದ್ದಿದ್ರೆ ನೀನು ಯಾಕೆ ಕೇಳಿವಿ? ಬಾಪಪ್ಪ. ನಾನು ಈಗ ಬಾಕಲ್ ತೊಳೆದಿದ್ದೀನಿ ತಾನೆ. ಅದು ಎಣ್ಣೆ ಏನದು? ನೀರು. ಓಡ್ತೀನಿ. ಓಡು 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 ಓಡು. ಫ್ರೆಂಡ್ಸ್, ಇದು ಸೋಮವಾರ ನೈಟು ಮುಂಡೂರಮ್ಮ ಒಕ್ಕಳಿ ಹಬ್ಬ ಅಂತ ಹೇಳಿ ಲಾಸ್ಟ್ ಇಯರ್ ನಾನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಈ ಸಲ ಮಾಡಿಲ್ಲ, ಯಾಕಂದರೆ ನಾನು ಹಬ್ಬಕ್ಕೆ ಹೋಗಿಲ್ಲ. ನೈಟು ಮುಂಡೂರಮ್ಮ, ಅದು ಕುರ್ಚ ಅಂತೀವಿ ನಾವು, ಆ ಕುರ್ಚು ಮೇಕೆ ಕೂರಿಸ್ತಾರೆ, ಅಲ್ಲೇ ಇರ್ತಾರೆ. ಇನ್ನು ಬೆಳಗ್ಗೆ ಸಲಿಗೆ ಓಕ್ಲಿ ಹಬ್ಬ. ಇವತ್ತು ತೊಪ್ಪೆ ಓಕ್ಲಿ ಅಂತ ಹೇಳಿ ಗಂಡು ಮಕ್ಕಳೆಲ್ಲ ಮಧ್ಯಾಹ್ನದ ಸಲ ಸಗಣಿನ ಮೈ ಮೇಲೆ ಹಾಕ್ಕೊಂಡು ಆಡ್ತಾರೆ. ನೈಟು ಈ ಥರ ದೇವರು ಅದ್ರ ಮೇಲೆ ಹೋಗುತ್ತೆ. ಸೊ ಇದನ್ನು ನೋಡೋಕೆ ತುಂಬ ಚೆಂದ, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತಾರೆ. ಬಟ್ ನಾನು ಹೋಗಿರಲಿಲ್ಲ. ಯಾಕೆ ಅಂದರೆ ರೀಸನ್, ನಾನು ನನ್ನ ತಂಗಿನೂ ಜಗಳ ಆಡ್ಕೊಬಿಟ್ಟಿದ್ದು ಯಾವುದೋ ಒಂದು ವಿಚಾರಕ್ಕೆ. ಯಾವುದೋ ಏನು ಅಂತ ಬೇಡ, ನಾವು ಮಾತೇ ಆಡಲಿಲ್ಲ. ಸೋಮವಾರ ಮಂಗಳವಾರನೂ ಮಾತಾಡಿಲ್ಲ. ನಾನು ಮಂಗಳವಾರ ರಜಾ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಮಂಗಳವಾರ ರಜಾನೂ ಹಾಕ್ಕೊಳ್ಳಿಲ್ಲ. ನಾನು ಕಳೆದು ಡ್ಯೂಟಿಗೆ ಹೋದೆ, ಕರೆಕ್ಟಾಗಿ ಮಾತು ಆಡಲಿಲ್ಲ. ಆ್ಯಂಡ್ ಅವಳನ್ನ ವೀಡಿಯೋ ಕಂಟಿನ್ಯೂ ಮಾಡು ಅಂದಿದ್ದೆ. ಅವಳಿಗೆ ಅಷ್ಟು ನೀಟಾಗಿ ಮಾಡೋಕ್ಕೆ ಬಂದಿರಲಿಲ್ಲ. ವೀಡಿಯೋನೂ ಅವಳು ಕರೆಕ್ಟಾಗಿ ಯಾವುದೂ ಮಾಡಿರಲಿಲ್ಲ. ಏನೇನೋ ತುಂಬ ಬೇಜಾರಾಗಿ ನಾನು ನನ್ನ ತಂಗಿನೂ ಮಾತಾಡ್ತಾ ಇರಲಿಲ್ಲ.
ಹಾಗಾಗಿ ನಾನು ಮಂಗಳವಾರ ಸೋಮವಾರ ಮಾಡ್ಕೊಂಡಿರೋ ವೀಡಿಯೋನ ಮಂಗಳವಾರ ಹಾಕಬೇಕಿತ್ತು. ಆ್ಯಂಡ್ ಮಂಗಳವಾರ ನಾನು ಹಾಕೇ ಇಲ್ಲ. ಆ್ಯಂಡ್ ಮಂಗಳವಾರನೂ ಕೂಡ ಯಾವುದೇ ರೀತಿಯಾದ ವೀಡಿಯೋನ ನಾನು ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಮಂಗಳವಾರ ಬೆಳಗ್ಗೆ ಸಲ ಓಕ್ಲಿ ಕೊಡೋಕ್ಕೆ ಬೀಳ್ತಾರೆ, ಮತ್ತು ಸ್ವಲ್ಪ ಜಾತ್ರೆ ಕಟ್ಟಿರುತ್ತೆ, ಮತ್ತು ಪೂಜೆ ಎಲ್ಲ ಇರುತ್ತೆ, ರಂಗ ಕುಣಿತಾರೆ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಸಲನೂ ನಾನು ಮಂಗಳವಾರನೂ ಉಳ್ಕೊಳ್ಳಿಲ್ಲ, ಡ್ಯೂಟಿಗೆ ಹೋಗಿ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ತುಂಬ ಅಂದರೆ ತುಂಬ ಬೇಜಾರಾಗಿತ್ತು. ಇವಾಗ ಸ್ವಲ್ಪ ಕಾಂಪ್ರಮೈಸ್ ಆಗಿದ್ದೀವಿ. ಈಗಲೂ ಏನು ಜಾಸ್ತಿ ಮಾತಾಡ್ತಾ ಇಲ್ಲ, ಸ್ವಲ್ಪ ಮಾತಾಡ್ತಾ ಇದ್ದೀವಿ. ಸೊ ತುಂಬ ಒಂಥರ ದೊಡ್ಡ ಜಗಳನೇ ಆಯಿತು ಅಂತ ಹೇಳ್ಬೋದು. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಸೊ ಏನಾದರೂ ದೃಷ್ಟಿ ಆಗ್ಬಿಡ್ತಾ ಯಾರ್ದಾದ್ರೂ, ಅಕ್ಕ ತಂಗಿರ ಬಾಂಡು ಚೆನ್ನಾಗಿದೆ ಅಂತ ಯಾರ್ದಾದ್ರೂ ದೃಷ್ಟಿ ಆಗ್ಬಿಡ್ತಾ ಏನೂ ಗೊತ್ತಿಲ್ಲ. ನನಗೂ ಅವಳಿಗೂ ಫುಲ್ ಜಗಳ ಆಗೋಯಿತು. ಇದು ನಾನು ನೈಟ್ ಹೋಗಿರಲಿಲ್ಲ, ಅವಳು ಹೋಗಿದ್ಲು ಅನಿಸುತ್ತೆ, ಕ್ಲಿಪ್ಪಿಂಗ್ಸ್ನ ಎತ್ಕೊಬಂದಿದ್ಲು. ನೋಡಿ ಈ ಥರ ಅದು ಬೇಗ ಹೋಗಲ್ಲ ಕುರ್ಚಿದ್ರೊಳಗೆ. ಈ ಥರ ಆಟಾಡಿಸಿ ಲಾಸ್ಟಲ್ಲಿ ಹೋಗುತ್ತೆ 1 ಅವರ್ 2 ಅವರ್ ಆಗುತ್ತೆ ದೇವರು ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳೋ ಅಷ್ಟರಲ್ಲಿ. ಆ್ಯಂಡ್ ಸೀರಿಯಸ್ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು, ತುಂಬ ನೋಡೋಕ್ಕಂತೂ ಸಖತ್ತಾಗಿರುತ್ತೆ. ನಾನು ಮಿಸ್ ಮಾಡಿಕೊಂಡೆ, ಬಟ್ ನನ್ನ ಮೂಡಂತೂ ಸ್ವಲ್ಪನೂ ಸರಿ ಇರಲಿಲ್ಲ, ನಂಗೆ ಹೋಗಬೇಕು ಅಂತಲೂ ಅನ್ನಿಸ್ಲಿಲ್ಲ. ಆ್ಯಂಡ್ ಈ ಹಬ್ಬದಲ್ಲೂ ಕೂಡ ಒಂದು ಬ್ಯಾಡ್ ಮೆಮೊರಿ ಇದೆ. ಏನಂತ ಹೇಳಿದ್ರೆ, ಸಂತವರು ಈ ತಿಂಗಳು 18ನೇ ತಾರೀಕಿಗೆ ಹೋಗಿ 2 ವರ್ಷ ಆಗುತ್ತೆ. ಈ ಹಬ್ಬದ ಟೈಮಲ್ಲಿ ಸಂತವರು ICUಯಲ್ಲಿದ್ದರು. ನಾವು ಈಗ 2ನೇ ವರ್ಷದಲ್ಲಿ ಯಾವುದೇ ರೀತಿಯಾದ ಹಬ್ಬ ಅಲ್ಲ, ಮನೆಗೆ ದೀಪನೇ ಹಚ್ಚಿರಲಿಲ್ಲ. ಹಂಗೂ ನಮ್ಮಮ್ಮ ಹೋಗಿ ಹಣ್ಕಾಯಿ ಮಾಡಿಸಿದಂತೆ ಹರಕೆ ಮಾಡಿಕೊಂಡು, ಸಂತು ಬೇಗ ಹುಷಾರಾದರೆ ಅದೇನೋ ಮಾಡಿಸ್ಕೊಡ್ತೀನಿ ಅಂತ. ಬಟ್ ಯಾವ ಹರಕೆಗಳು ಯಾವ ಇದನ್ನು ಕೂಡ ಫಲ ನೀಡಲಿಲ್ಲ. ಅದು ಇದೇ ಹಬ್ಬದ ಟೈಮಲ್ಲಿ ನಾನು ಸಂತು ಜೊತೆ ICUಯಲ್ಲಿದ್ದೆ. ಹಾಗಾಗಿ ಈ ಹಬ್ಬನೂ ನನಗೇನು ಸ್ಪೆಷಲ್ ಅನಿಸಲ್ಲ, ಒಂಥರ ಬೇಜಾರೇ ಆಗುತ್ತೆ. ಲಾಸ್ಟ್ ಇಯರು ಈ ಹಬ್ಬಕ್ಕೆ ನಮ್ಮ ಮನೆಗೆ ವರ್ಷಿತ ಬಂದಿದ್ದು. ಬಂದಾಗ ವಡೆ ಬೇಯಿಸಿದ್ದು. ಈ ವರ್ಷವೂ ನಮ್ಮಮ್ಮ ವಡೆ ಬೇಯಿಸೈತೆ. ನಾನು ವರ್ಷಿತನ ನೆನೆಸ್ಕೊತಾ ಇದ್ದೆ, ಲಾಸ್ಟ್ ಇಯರ್ ವರ್ಷಿತ ಬಂದಿಲ್ಲಲ್ವ ಅಂತ ಹೇಳಿ. ಆಗ ನನ್ನ ತಂಗಿ ಬಂದಿರಲಿಲ್ಲ, ಅವಳಿಗೆ ರಜಾ ಇಲ್ಲ ಅಂತ ಹೇಳಿ. ಆಗ ವರ್ಷಿತನ ಹತ್ರ ಹೇಳ್ಕೊಂಡೆಲ್ಲ ಹತ್ತಿದೆ. ಈ ಸಲ ವರ್ಷಿತ ಮದುವೆಯಾಗಿ ಅವಳು ಗಂಡನ ಮನೆ ಇದ್ದಾಳೆ. ಈ ಸಲ ನನ್ನ ತಂಗಿ ನನ್ನ ಜೊತೆಲಿದ್ದಾಳೆ. ಇನ್ನೊಂದು ತಿಂಗಳು ಅವಳು ಕೂಡ ಮದುವೆಯಾಗಿ ಹೋಗ್ತಾಳೆ. ಸೊ ಲೈಫ್ ಅಂದರೆ ಹೀಗೆ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಆ ಥರ ಆಗಿರುತ್ತೆ. ಡಿಫ್ರೆಂಟ್ ವಿಚಾರ ನಾನು ವ್ಲಾಗ್ನ ಹಾಕ್ತಾ ಇರೋದಕ್ಕೆ. ಆ್ಯಂಡ್ ಈಗಲೂ ಸ್ವಲ್ಪ ಮಾತಾಡ್ತಾ ಇಲ್ಲ, ಬಟ್ ಇರಲಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು.